ಹಾಯ್ ವೀಕ್ಷಕರೇ, ಇವತ್ತು ನನ್ನ ಸ್ನ್ಯಾಕ್ಸ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಿಂಪಲ್ ಆದ ಸ್ನ್ಯಾಕ್ಸ್ ಮಾಡುವಂತ ಮಾಡಿದ್ದು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ಮಾಡ್ತಾರೆ. ನಾನು ಕೂಡ ಮಾಡಿಬಿಟ್ಟು ನಿಮಗೆ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಚಾದೊಟ್ಟಿಗಂತೂ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದು ರೆಸಿಪಿ. ನಾನು ಚಟ್ಟಂಬಡೆ ಮಾಡ್ತಿದ್ದೇನೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ತಿದೆ ಏನಂತ. ಸೊ ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪು ಹಾಕಿಬಿಟ್ಟು ಚಟ್ಟಂಬಡೆ ಮಾಡ್ತಿದ್ದೇನೆ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ನೋಡಿ, ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ, 1/4 ಕಪ್ನಷ್ಟು ಉದ್ದಿನಬೇಳೆ, 1/4 ಕಪ್ಪು ಬೇಡ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ತಗೊಳ್ಳಿ. ನೆನೆಸಿಟ್ಕೊಂಡಿದ್ದೀನಿ. ಈ ಕಡಲೆಬೇಳೆ ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಕಡಲೆನ ತೆಗೆದಿಟ್ಕೊಳ್ಳಿ. ಅದರ ಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆ ಸ್ವಲ್ಪ ತೆಗೆದಿಟ್ಕೊಳ್ಳಿ ಅಂತ ಹೇಳಿದೆ ಅಂದರೆ, ಕಂಪ್ಲೀಟಾಗಿ ಅದು ಸಣ್ಣಗಾದರೆ ಚೆನ್ನಾಗಾಗೋದಿಲ್ಲ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದಾದರೂ ನಿಮಗೆ ಫುಲ್ ಇಡೀ ಕಡಲೆ ಕಾಣಿಸ್ತಿದೆಯಾ? ಈ ಥರ ಗ್ರೈಂಡ್ ಆದರೆ ನಿಮಗೆ ಚಟ್ಟಂಬಡೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಮೊದಲೇ ತೆಗೆದಿಟ್ಟಿದ್ದೆ. ಸೊ ಈಗ ಇಲ್ಲಿ ನಾನು ಗ್ರೈಂಡ್ ಮಾಡಿರ್ತಕ್ಕಂಥ ಮಸಾಲೆನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ನಾನೇನು ಮೊದಲೇ ತೆಗೆದಿಟ್ಟಿದ್ದೆಲ್ಲ ಕಡಲೆ, ಅದನ್ನು ಈಗ ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ನೋಡಿ, ಸೊ ಹೀಗೆ ಆದರೆ ಮಾತ್ರ ನಿಮಗೆ ಚಟ್ಟಂಬಡೆಯಲ್ಲಿ ಕಡಲೆ ಸ್ವಲ್ಪ ಸ್ವಲ್ಪ ಕಾಣ್ತದೆ, ಇಲ್ಲದಿದ್ದರೆ ಎಲ್ಲ ಗ್ರೈಂಡ್ ಆಗಿ ಚಟ್ನಿ ಥರ ಆಗೋಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಈ ನಾನು ಕಟ್ ಮಾಡಿರ್ತಕ್ಕಂಥ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತೇವೆ. ಅದರ ಫ್ಲೇವರ್ ಅಂತೂ ನನ್ನ ಮನೇಲಿ ಎಲ್ಲರಿಗೂ ಇಷ್ಟ, ನನಗಂತೂ ತುಂಬಾ ಇಷ್ಟ. ನಾನು ಸಮ್ಟೈಮ್ಸ್ ಖಾಲಿ ಸಾಂಬಾರು ಕೂಡ ಮಾಡ್ತೇನೆ, ಅದರದ್ದು ಚೆಂದ ಬರುತ್ತೆ. ಸೊ ಇಲ್ಲಿ ಇದಕ್ಕೆ ನಾನು ಸಬ್ಬಸಿಗೆ ಅದ ನಂತರ ಆನಿಯನ್ ಕೂಡ ಆ್ಯಡ್ ಮಾಡ್ತೇನೆ. ಸ್ವಲ್ಪ ಸಣ್ಣಗೆ ಇಟ್ಟಿರ್ತಕ್ಕಂಥ ಗ್ರೀನ್ ಚಿಲ್ಲಿ ಮತ್ತು ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಶುಂಠಿ ಕೂಡ ತಿನ್ನುವಾಗ ಸಿಗ್ತಾ ಹೋಗಬೇಕು ಬಾಯಿಗೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಇಷ್ಟನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಿದ್ದೇನೆ. ತುಂಬಾ ಸುಲಭ ಇದು. ಗ್ಯಾಸ್ನಲ್ಲಿ ಇಟ್ಬಿಟ್ಟು ಕೂಡ ನಾವು ಇದನ್ನು ರೆಡಿ ಮಾಡ್ಬೋದು. ಅಷ್ಟು ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಇದು. ಕಡಲೆ ಒಂದು ನೆಂದಿದ್ರೆ ಸಾಕು. ನೋಡಿ, ಆ ಥರ ಮಿಕ್ಸ್ ಮಾಡಿಬಿಟ್ಟು ದೊಡ್ಡದಾದರೆ ದೊಡ್ಡದು, ಚಿಕ್ಕದಾದರೆ ಚಿಕ್ಕದು, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅದನ್ನು ಕಟ್ಬಿಟ್ಟು ಇಟ್ಕೊಂಡ್ರೆ ಸಾಕು. ಬಾಲ್ ಥರ ಮಾಡ್ಕೊಂಡ್ಬಿಟ್ಟು ಚಟ್ಟಂಬಡೆ ಆಗಬೇಕಲ್ಲ, ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, ಚಟ್ಟಂಬಡೆ ಶೇಪ್ಗೆ ಬಂದುಬಿಡುತ್ತೆ. ಹೀಗೆ ಎಲ್ಲ ನಾನು ಕಟ್ಬಿಟ್ಟು ಇಟ್ಕೊಂಡ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈಗೆಲ್ಲ ರೆಡಿಯಾಗಿದೆ. ಇಲ್ಲಿ ಎಣ್ಣೆ ಕೂಡ ಕಾದಿದೆ ಗ್ಯಾಸಲ್ಲಿ. ಸೊ ಈಗ ಇದನ್ನು ಅದಕ್ಕೆ ಹಾಕಿ ಫ್ರೈ ಮಾಡಿ ಬ್ಯಾಟಿಂಗ್ ಮಾಡೋದು. ನೋಡಿ, ಎಷ್ಟು ಬೇಗ ನಾನು ವಿಡಿಯೋ ಮಾಡಿದ್ನೋ ಅಷ್ಟು ಬೇಗ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಹಾಗೆ ಹೋಯ್ತು. ಜಾಸ್ತಿ ಕಪ್ಪು ಕಲರ್ ಬರುವ ತನಕ ಹುರಿಬೇಡಿ, ಆಗ ಅದು ನಿಮಗೆ ಒಂಥರ ಕಹಿ ಬರ್ಬೋದು. ನಿಧಾನ ಸ್ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಬೇಯಿಸ್ಕೊಂಡು ಬಿಟ್ಟರೆ ಸಾಕಾಗತ್ತೆ. ನೋಡಿ, ಇಷ್ಟಾದರೆ ಸಾಕು. ಈಗಲೇ ಅದು ಆನಿಯನ್ ಎಲ್ಲ ಕ್ರಿಸ್ಪಿ ಆಗಿಬಿಟ್ಟಿದೆ. ಬಿಸಿ ಬಿಸಿ ಚಟ್ಟಂಬಡೆ ರೆಡಿ ಆಗಿಬಿಟ್ಟಿದೆ ಚಾ ಒಟ್ಟಿಗೆ. ಸೊ ವೆರಿ ಫಾಸ್ಟ್ ಸ್ನ್ಯಾಕ್ಸ್ ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಬಿಸಿ ಬಿಸಿಯಾಗಿ ಚಾದೊಟ್ಟಿಗೆ ತಿನ್ನಿ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.